ನಾನು ನಿನ್ನೆ ನಮ್ಮ ಫ್ರೆಂಡ್ ಜೊತೆ ಒಂದು ಸೈನ್ಸ್ ಎಕ್ಸಿಬಿಷನ್ಗೆ ಹೋಗಿದ್ದೆ. ಅಲ್ಲಿರ್ತಕ್ಕಂಥ ಮಷಿನ್ಸು ಮತ್ತು ಪ್ರಾಜೆಕ್ಟ್ಸು, ಅಲ್ಲಿ ಎಕ್ಸಿಬಿಟ್ ಮಾಡಿರ್ತಕ್ಕಂತಹ ವರ್ಕಿಂಗ್ ಮಾಡೆಲ್ಸು ಎಲ್ಲವನ್ನೂ ನೋಡಿ ನನಗೆ ತುಂಬ ಅಚ್ಚರಿ ಆಯಿತು. ಯಾಕೆ ಅಂತಂದರೆ ಇದುವರೆಗೂ ಅಂಥದ್ದನ್ನು ನಾನು ನೋಡಿರಲಿಲ್ಲ. ನಮ್ಮ ಫ್ರೆಂಡ್ ಕೆಲವು ಆ್ಯಕ್ಟಿವಿಟೀಸನ್ನು ಅವ್ರ ಜೊತೆ ಮಾಡಿದರು. ಅಂತಹ ಆ್ಯಕ್ಟಿವಿಟೀಸನ್ನು ನಾನು ಯಾವತ್ತೂ ಮಾಡಿರಲಿಲ್ಲ. ಅಟ್ ದ ಎಂಡ್ ಆ ದಿನದಂತೆ ನಾವು ಯಾವತ್ತೂ ಎಂಜಾಯ್ ಮಾಡಿರಲಿಲ್ಲ. ಒಮ್ಮೆ ಈ ವಾಕ್ಯಗಳನ್ನು ಗಮನಿಸಿ. ನಾನು ಇಂತಹದ್ದನ್ನು ನೋಡಿಲ್ಲ. ಅವಳು ಇಂತಹದ್ದನ್ನು ಅನುಭವಿಸಿಲ್ಲ. ನಾವು ಇಂತಹದ್ದನ್ನು ಮಾಡಿಲ್ಲ. ಅವರು ಇಂತಹದ್ದನ್ನು ಪ್ರಯತ್ನಿಸಿಲ್ಲ. ಅವನು ಇಂತಹದ್ದನ್ನು ಕೇಳಿಲ್ಲ. ಸೊ ಇಂತಹ ವಾಕ್ಯಗಳನ್ನು ನಮ್ಮ ಡೈಲಿ ಲೈಫಲ್ಲಿ ಬಳಸ್ತಾ ಇರ್ತೇವೆ. ಇವುಗಳನ್ನು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಈಸಿಯಾಗಿ ಕಲಿತಾ ಇದ್ದೇವೆ. ಹೆಲೋ, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿರದೇ ಇದ್ದರೂ ಕೂಡ ಇಂತಹ ವಾಕ್ಯಗಳನ್ನು ಈಸಿಯಾಗಿ ಹೇಳ್ಬೋದು. ಇಂತಹ ವಾಕ್ಯಗಳನ್ನು ಹೇಳಲಿಕ್ಕೆ ಬಳಸ್ತಕ್ಕಂಥ ಸ್ಟ್ರಕ್ಚರ್ ಇದು. ಗಮನಿಸಿ. ಸಬ್ಜೆಕ್ಟ್, ಹ್ಯಾವ್, ಹ್ಯಾಸ್, ನಾಟ್ ಮತ್ತು V3. ಇಲ್ಲಿ ಸಬ್ಜೆಕ್ಟ್ ಅಂದರೆ ಬೇರೆ ಏನೂ ಅಲ್ಲ. ಐ, ವಿ, ಯು, ದೇ, ಹಿ, ಶಿ, ಇಟ್ ಅಥವಾ ಎನಿ ನೇಮ್ಸ್. ಇಲ್ಲಿ ಐ, ವಿ, ಯು, ದೇ ಬಂದಾಗ ಹ್ಯಾವ್ ನಾಟ್ ಬರುತ್ತೆ. ಉಳಿದ ಸಂದರ್ಭದಲ್ಲಿ ಹ್ಯಾಸ್ ನಾಟ್ ಬರುತ್ತೆ. ಅಂದರೆ ಹಿ, ಶಿ, ಇಟ್ ಅಥವಾ ಎನಿ ಸಿಂಗ್ಯುಲರ್ ಬಂದಾಗ. ನೆಕ್ಸ್ಟ್ V3ಯನ್ನು ಬಳಸಬೇಕು. V3 ಅಂದರೆ ಏನು? ದಟ್ಸ್ ವೆರಿ ಸಿಂಪಲ್. ಸೀನ್, ಡನ್, ಟೈರ್ಡ್, ಎಕ್ಸ್ಪೀರಿಯನ್ಸ್ಡ್, ಮೇಡ್, ಹರ್ಡ್, ಈ ಥರ. ಅಂದರೆ ವರ್ಬ್ನ ಮೂರನೇ ರೂಪ. ನೆಕ್ಸ್ಟ್ ಎನಿಥಿಂಗ್ ಲೈಕ್ ದಿಸ್ ಅನ್ನೋ ಫ್ರೇಸನ್ನು ಬಳಸ್ತೀವಿ. ದಟ್ಸ್ ವೆರಿ ಸಿಂಪಲ್. ಈ ಒಂದು ಸ್ಟ್ರಕ್ಚರ್ನ ಯೂಸೇಜ್ ಏನು ಅಂತಂದರೆ, ನಾವು ಇಲ್ಲಿವರೆಗೂ ಅನುಭವಿಸದೆ, ನೋಡಿರದೆ, ಎಕ್ಸ್ಪೀರಿಯನ್ಸ್ ಆಗದೇ ಇರ್ತಕ್ಕಂತಹದ್ದು ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ನೋಡಿದಾಗ ಅಂತಹ ಅನುಭವಗಳನ್ನು ಹೇಳಲಿಕ್ಕೆ ಈ ಒಂದು ಸ್ಟ್ರಕ್ಚರನ್ನು ಬಳಸ್ತೇವೆ. ವೆನ್ ಸಮಥಿಂಗ್ ಈಸ್ ನ್ಯೂ ಆ್ಯಂಡ್ ಸರ್ಪ್ರೈಸಿಂಗ್, ವೆನ್ ಯು ಆರ್ ಇಂಪ್ರೆಸ್ಡ್ ಬೈ ಸಮ್ ಒನ್, ವೆನ್ ನೋ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಎಕ್ಸಿಸ್ಟ್ ಇನ್ ಯುವರ್ ಲೈಫ್. ಅಂದರೆ ಅಂತಹ ಅನುಭವ ಈ ಹಿಂದೆ ಇಲ್ಲೇ ಇದ್ದಾಗ ಹೊಸ ಅನುಭವದ ಬಗ್ಗೆ ಹೇಳಲಿಕ್ಕೆ ಈ ಒಂದು ಸ್ಟ್ರಕ್ಚರನ್ನು ಬಳಸ್ತೇವೆ. ವೆಲ್, ದಿಸ್ ಈಸ್ ದ ಸ್ಟ್ರಕ್ಚರ್. ಸಬ್ಜೆಕ್ಟ್ ಹ್ಯಾಸ್ ನಾಟ್ ಅಥವಾ ಹ್ಯಾವ್ ನಾಟ್ ಜೊತೆಗೆ V3 ಎನಿಥಿಂಗ್. ವೆಲ್, ಈ ಒಂದು ವಾಕ್ಯವನ್ನು ಗಮನಿಸಿ. ನಾನು ಇಂತಹದ್ದನ್ನು ನೋಡಿಲ್ಲ. ಐ ಹ್ಯಾವೆಂಟ್ ಸೀನ್ ಎನಿಥಿಂಗ್ ಲೈಕ್ ದಿಸ್. ಅವಳು ಇಂತಹದ್ದನ್ನು ಅನುಭವಿಸಿಲ್ಲ. ಶಿ ಹ್ಯಾಸಂಟ್ ಎಕ್ಸ್ಪೀರಿಯನ್ಸ್ಡ್ ಎನಿಥಿಂಗ್ ಲೈಕ್ ದಿಸ್. ನಾವು ಇಂತಹದ್ದನ್ನು ಮಾಡಿಲ್ಲ. ಅಂದರೆ ಇದುವರೆಗೂ ಅಂಥದ್ದನ್ನು ಮಾಡಿಲ್ಲ. ದಟ್ ಈಸ್ ದ ಫಸ್ಟ್ ಟೈಮ್ ಅನ್ನೋ ಸೆಂಟೆನ್ಸ್. ವಿ ಹ್ಯಾವೆಂಟ್ ಡನ್ ಎನಿಥಿಂಗ್ ಲೈಕ್ ದಿಸ್. ವೆಲ್, ಅವರು ಇಂತಹದ್ದನ್ನು ಪ್ರಯತ್ನಿಸಿಲ್ಲ. ದೇ ಹ್ಯಾವೆಂಟ್ ಟ್ರೈಡ್ ಎನಿಥಿಂಗ್ ಲೈಕ್ ದಿಸ್. ಅವನು ಇಂತಹದ್ದನ್ನು ಮಾಡಿಲ್ಲ. ಹಿ ಹ್ಯಾಸಂಟ್ ಮೇಡ್ ಎನಿಥಿಂಗ್ ಲೈಕ್ ದಿಸ್. ಸೊ ಇನ್ನೂ ಕ್ಲಿಯರಾಗಿ ಹೇಳಬೇಕು ಅಂತಂದರೆ, ಸಿ, ಐ, ವಿ, ಯು, ದೇ ಬಂದಾಗ ಹ್ಯಾವೆಂಟ್, ಹಿ, ಶಿ, ಇಟ್ ಬಂದಾಗ ಹ್ಯಾಸಂಟ್. ಇಲ್ಲಿ V3 ಜೊತೆಗೆ ಎನಿಥಿಂಗ್ ಲೈಕ್ ದಿಸ್. ದಿಸ್ ಈಸ್ ಅ ಸಿಂಪಲ್ ಸ್ಟ್ರಕ್ಚರ್. ಸೊ ಎಕ್ಸಾಂಪಲ್ಸನ್ನು ನೋಡೋಣ. ನಾನು ಇಂತಹದ್ದನ್ನು ನೋಡಿಲ್ಲ. ಐ ಹ್ಯಾವೆಂಟ್ ಸೀನ್ ಲೈಕ್ ದಿಸ್. ಐ ಹ್ಯಾವೆಂಟ್ ಸೀನ್ ಎನಿಥಿಂಗ್ ಲೈಕ್ ದಿಸ್. ಅವನು ಇಂತಹದ್ದನ್ನು ಮಾಡಿಲ್ಲ. ಹಿ ಹ್ಯಾಸಂಟ್ ಡನ್ ಎನಿಥಿಂಗ್ ಲೈಕ್ ದಿಸ್. ಆಕೆ ಇಂತಹದ್ದನ್ನು ಇಲ್ಲಿವರೆಗೂ ಕೇಳಿರಲಿಲ್ಲ. ಶಿ ಹ್ಯಾಸಂಟ್ ಲಿಸನ್ಡ್ ಎನಿಥಿಂಗ್ ಲೈಕ್ ದಿಸ್. ಅವರು ಇಂತಹದ್ದನ್ನು ಓದಿಲ್ಲ. ಅವರು ಇಂತಹದ್ದನ್ನು ಓದಿರಲಿಲ್ಲ. ದೇ ಹ್ಯಾವೆಂಟ್ ರೀಡ್ ಎನಿಥಿಂಗ್ ಲೈಕ್ ದಿಸ್. ನೀವು ಇಂತಹದ್ದನ್ನು ತಿಂದಿಲ್ಲ. ಸಿಂಪಲ್. ಯು ಹ್ಯಾವೆಂಟ್ eaten
ಎನಿಥಿಂಗ್ ಲೈಕ್ ದಿಸ್. ಆಕೆ ಅಂತಹದ್ದನ್ನು ಮಾತಾಡಿಲ್ಲ. ಶಿ ಹ್ಯಾಸಂಟ್ ಸ್ಪೋಕನ್ ಎನಿಥಿಂಗ್ ಲೈಕ್ ದಿಸ್. ದಟ್ಸ್ ವೆರಿ ಸಿಂಪಲ್. ಸೊ ಕೆಲವೊಂದಿಷ್ಟು ಪ್ರಾಕ್ಟೀಸನ್ನು ಮಾಡೋಣ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಕನ್ನಡದ ಸೆಂಟೆನ್ಸನ್ನು ಒಂದೊಂದೇ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ನಾನು ಇಂತಹದ್ದನ್ನು ಬರೆದಿಲ್ಲ ಅಂದರೆ ನಾನು ಇಲ್ಲಿವರೆಗೂ ಸಾಕಷ್ಟು ಬರೆದಿದ್ದೇನೆ, ಆದರೆ ಇಂತಹದ್ದೇನಿದೆ ಇಲ್ಲಿವರೆಗೂ ಬರೆದಿಲ್ಲ ಅಂತಕ್ಕಂತಹ ಸೆಂಟೆನ್ಸ್ ಹೇಳಿ. ನಾನು ಇಂತಹದ್ದನ್ನು ಬರೆದಿಲ್ಲ. ನಾನು ಇಲ್ಲಿ ಸಬ್ಜೆಕ್ಟ್ ಅಲ್ವಾ, ಸೊ ಐ ಬಂದಾಗ ಏನು ಬರುತ್ತೆ? ಹ್ಯಾವೆಂಟ್. ಎಕ್ಸಲೆಂಟ್. ಐ ಹ್ಯಾವೆಂಟ್. ಬರೆಯೋದೇನಿದೆ? ರೈಟ್, ರೋಟ್, ರಿಟನ್. ಎಕ್ಸಲೆಂಟ್. ಐ ಹ್ಯಾವೆಂಟ್ ರಿಟನ್ ಎನಿಥಿಂಗ್ like this. I haven't written anything like this. ವೆಲ್, ಅವಳು ಇಂತಹದ್ದನ್ನು ನೋಡಿಲ್ಲ ಹೇಳಿ. ಇಲ್ಲಿ ಸಬ್ಜೆಕ್ಟ್ ಯಾರು? ಶಿ ಅಲ್ವಾ. ಶಿ ಬಂದಾಗ ಏನು ಬರುತ್ತೆ? ಹ್ಯಾಸ್. ಶಿ ಹ್ಯಾಸೆಂಟ್. ನೋಡೋದು ವಾಚ್ಡ್ ಅಂತ ತಗೊಳ್ಳೋಣ. ಶಿ ಹ್ಯಾಸೆಂಟ್ ವಾಚ್ಡ್ ಎನಿಥಿಂಗ್ ಲೈಕ್ ದಿಸ್ ಅಂದರೆ ಇಂತಹ ಮೂವಿಯನ್ನು ನೋಡಿಲ್ಲ ಅಂತ ಹೇಳುವ ಸಂದರ್ಭ ಇರಬಹುದು. ಶಿ ಹ್ಯಾಸೆಂಟ್ ವಾಚ್ಡ್ ಎನಿಥಿಂಗ್ ಲೈಕ್ ದಿಸ್. ಗುಡ್. ನಾವು ಇಂತಹದ್ದನ್ನು ನಿರ್ಮಿಸಿಲ್ಲ ಅಂದರೆ ಬಿಲ್ಡ್ ಮಾಡಿಲ್ಲ ಹೇಳಿ. ಇಲ್ಲಿ ಸಬ್ಜೆಕ್ಟ್ ಯಾರು? ನಾವು. ವಿ. ಎಕ್ಸಲೆಂಟ್. ದಿಸ್ ಈಸ್ ದ ಸೆಂಟೆನ್ಸ್. ವಿ ಹ್ಯಾವೆಂಟ್ ಬಿಲ್ಟ್ ಎನಿಥಿಂಗ್ ಲೈಕ್ ದಿಸ್. ವಿ ಹ್ಯಾವೆಂಟ್ ಬಿಲ್ಟ್ ಎನಿಥಿಂಗ್ ಲೈಕ್ ದಿಸ್. ಅವರು ಇಂತಹದ್ದನ್ನು ಸಾಧಿಸಿಲ್ಲ. ಸಾಧನೆ ಮಾಡೋದು ಅಚೀವ್. V3 ಅಚೀವ್ಡ್ ಆಗುತ್ತೆ. ಅವರು ಅಂತ ಹೇಳೋಕ್ಕೆ ದೇ haven't achieved anything like this. They haven't achieved anything like this. ಅವನು ಇಂತಹದ್ದನ್ನು ಕಲಿತಿಲ್ಲ. ದಿಸ್ ಈಸ್ ಯುವರ್ ಟಾಸ್ಕ್. ಈ ಸೆಂಟೆನ್ಸನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ದಿಸ್ ಈಸ್ ದ ಟಾಸ್ಕ್ ಆಫ್ ದ ಡೇ. ಈ ವಿಡಿಯೋದಿಂದ ಏನಾದರೂ ಕಲ್ತಿದ್ದೀನಿ ಅಂತ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಆನ್ಸರನ್ನು ಕೂಡ. ಕನ್ನಡದಿಂದಲೇ ಇಂಗ್ಲೀಷನ್ನು ಅತ್ಯಂತ ಸುಲಭವಾಗಿ ಕಲೀಲಿಕ್ಕೆ ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಯೂಟ್ಯೂಬ್ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.